ನೀವು ಹೇಳಿದ್ರಿ ದಲಿತವರು ನಮ್ಮವರು, ಹಿಂದೂ ಅವರು ನಮ್ಮವರು, ಮತ್ತು ಯಾಕೆ ಕ್ರಿಶ್ಚಿಯನ್ ಅವ್ರು ನಮ್ಮವರಿಲ್ವಾ, ಮುಸ್ಲಿಮ್ ಅವ್ರು ನಮ್ಮವರಿಲ್ವಾ? ನಾನೇನು ಹೇಳ್ತೀನಿ ಗೊತ್ತಾ, ಹಿಂದುತ್ವ 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 ಅಂತ ನೀವು ಒಂದು ಒಳ್ಳೆಯ ಸಂಘಟನೆಯನ್ನು ನಡೆಸ್ತಾ ಇದ್ದೀರಾ, ಶ್ರೀರಾಮ್ ಸೇನೆ ಅಂತ. ಅದು ಹಿಂದುತ್ವ ಸೇನೆ ಯಾಕಾಗಿದೆ ಸರ್, ನಮ್ಮ ಕನ್ನಡಿಗರ ಸೇನೆ ಯಾಕಾಗಿಲ್ಲ ಅಂತ ನನ್ನದಷ್ಟೇ ಸರ್ ಪ್ರಶ್ನೆ. ಶ್ರೀರಾಮ ಸೇನೆ ಎಲ್ಲರ ಸಂಘಟನೆ ಯಾಕಾಗಲಿಲ್ಲ, ಬರೀ ಹಿಂದುತ್ವದ ಸಂಘಟನೆ ಯಾಕಾಯಿತು? ಯಾಕೆ ಆಯಿತು ಅಂತನ್ನೋದು ಹೇಳ್ತೀನಿ. ನಾವು ಈ ದೇಶದಲ್ಲಿ ಶಾಂತವಾಗಿದ್ದೀವಿ, ಇಲ್ಲಿ ಎಲ್ಲರೂ ಬದುಕ್ತಾ ಇದ್ದರು. ದಾಳಿ ಎಲ್ಲಿಂದ ಪ್ರಾರಂಭ ಆಯಿತು, ಯಾರಿಂದ ಆಯಿತು ಅಂತನ್ನುವಂಥದ್ದು ಗೊತ್ತಿದೆ. ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾಕೆ? ನಿಮ್ಮ ಪಾಡಿಗೆ ನೀವು ಎಲ್ಲೋ ಇರ್ಬೋದಾಗಿತ್ತು, ನಿಮ್ಮ ದೇಶ ಎಲ್ಲಿದೆ ಅಲ್ಲಿ ಇರ್ಬೋದಾಗಿತ್ತು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಆ ಆಶಯ ದುರಾಸೆಯ ಪರಿಣಾಮದಿಂದ ನಮ್ಮ ದೇಶದ ಮೇಲೆ ಬಂದರು. ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಹೇಗೆ ತಾರತಮ್ಯ ಈ ಸರ್ಕಾರಗಳು, ರಾಜಕೀಯ ವ್ಯಕ್ತಿಗಳು ಮಾಡಿದರು ಅಂತನ್ನುವಂಥದ್ದು ನಾನು ಹೇಳಿದೆ. ಇನ್ನು ಕ್ರಿಶ್ಚಿಯನ್ರು ವ್ಯಕ್ತಿಗಳ ಒಳ್ಳೆಯವರು, ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ಮುಸ್ಲಿಮ್ ಒಳ್ಳೆಯವನಿದ್ದಾನೆ, ಇಸ್ಲಾಂ ಕೆಟ್ಟದ್ದಿದೆ, ಇಸ್ಲಾಂ ಡೇಂಜರಸ್ ಇದೆ. ನಾನು ಹೇಗೆ ಅನ್ನೋದು ನಿಮಗೆ ಹೇಳ್ತೀನಿ. ಮುಸ್ಲಿಂ ಇವು ನಮ್ಮ ಮನೆಗೂ ಬರ್ತಾನೆ, ಕುಂಕುಮನೂ ಹಚ್ಕೊಳ್ತಾನೆ, ಪ್ರಸಾದವೂ ತೊಗೊಳ್ತಾನೆ, ಆರತಿಯಲ್ಲಿ ಭಾಗವಹಿಸ್ತಾನೆ, ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾನೆ. ಸೊ ಅವನು ಮುಸ್ಲಿಂ ಭಾಳ ಒಳ್ಳೆಯ ವ್ಯಕ್ತಿ. ಜಾತ್ರೆಯಲ್ಲೂ ಭಾಗವಹಿಸ್ತಾನೆ, ಜಾತ್ರೆಯ ತೇರಿನಲ್ಲಿ ಅವನು ಹೂವಿನ ಅಲಂಕಾರ ಅವನೇ ಮಾಡ್ತಾನೆ. ಪ್ರಮೋದ್ ಮುತಾಲಿಕ್ರೆ, ಇಲ್ಲೊಂದು ಡಬಲ್ ಸ್ಟ್ಯಾಂಡರ್ಡ್ ಬರುತ್ತೆ. ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊಂದು ಬರುತ್ತೆ. ಯಾವ ಮುಸಲ್ಮಾನ ಮನೆಗೆ ಬರ್ತಾನೆ, ಆರತಿ ಇಲ್ಲಿ ಭಾಗವಹಿಸ್ತಾನೆ, ಪ್ರಸಾದ ತಗೋತಾನೆ, ಅವನು ಒಳ್ಳೆ ಮುಸಲ್ಮಾನ ಆಗ್ತಾನೆ. ಇಫ್ತಿಯಾರ್ ಕೂಟ ಕೊಡುವ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ. ತಲೆಗೆ ಸ್ಕಲ್ ಕ್ಯಾಪ್ ಹಾಕ್ಕೊಂಡು, ಹೆಗಲಿಗೆ ಶಾಲ್ ಹಾಕ್ಕೊಂಡು ದರ್ಗಾಗೆ ಹೋಗೋ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ. ಯಾಕೆ? ಇಲ್ಲ, ನೀವು ಹೇಳೋದು ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ಇಸ್ಲಾಂ ಯಾಕೆ ಇವತ್ತು ಅನಾಹುತಕ್ಕೆ ಬರ್ತಾ ಇದೆ ಅಂತನ್ನುವಂಥದ್ದು ಹೇಳಿ ಆಮೇಲೆ ನಿಮ್ಮ ಇದಕ್ಕೆ ಉತ್ತರ ಕೊಡ್ತೀನಿ ನಾನು. ನೋಡಿ, ಇಸ್ಲಾಂ ಯಾಕೆ ಅಂತನ್ನುವಂಥದ್ದಂದರೆ ಕುರಾನ್, ಹದೀಸ್, ಶರಿಯಾದ ಮೇಲೆ ಇಸ್ಲಾಂ ನಡಿಬೇಕು ಅಂತ ಹೇಳಿ ಮುಸಲ್ಮಾನಿಗೆ ಹೇಳ್ತಾರೆ. ನೀನು ದೇವಸ್ಥಾನಕ್ಕೆ ಹೋಗಂಗಿಲ್ಲ, ನೀವು ಮುಸ್ಲಿಮೇತರರ ಜೊತೆಗೆ ವ್ಯವಹಾರ ಮಾಡೋ ಹಾಗಿಲ್ಲ ಅಂತ ಇದನ್ನು ನಾನು ಹೇಳ್ತಾ ಇಲ್ಲ. ನಾವು ಹಿಂದೂಗಳು ಇವತ್ತು ಪೂಜೆ ಮಾಡ್ತಾ ಇರುವಂಥ ಗೋವನ್ನು ನೀನು ಕಡಿದು ತಿನ್ನಬೇಕು ಇಸ್ಲಾಂ ಹೇಳುತ್ತೆ, ಮುಸ್ಲಿಂ ಹೇಳೋದಿಲ್ಲ. ಮುಸ್ಲಿಂ ಅವನು ಒಳ್ಳೆಯವನೇ ಇದ್ದಾನೆ, ಇಸ್ಲಾಂ ಹೇಳ್ತಾ ಇದೆ. ಇಂಥವು ಬೇಕಾದಷ್ಟು ಹೇಳ್ತಾ ಇದ್ದಾವೆ. ನಾನು ಹೇಳ್ತೀನಿ, ಜಿಹಾದ್, ಕಾಫಿರ್ ಈ ಶಬ್ದಗಳು ಕುರಾನ್ನಲ್ಲಿ 106 ಸಲ ಬಂದಿದೆ. ಸೊ ಜಿಹಾದ್ ಅನ್ನುವಂಥದ್ದು ಇವತ್ತು ಕಾಫಿರ್ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಸ್ಲಾಂ ಮುಸಲ್ಮಾನಿಗೆ ಹೇಳ್ತಾ ಇರೋದು ಪರಿಣಾಮದಿಂದ ಇವತ್ತು ಮುಸಲ್ಮಾನ್ ಇಸ್ಲಾಮಿಗೋಸ್ಕರ ಕೆಟ್ಟವನಾಗ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಭೇದ, ಆ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಇದೆ ವಿನಃ ಮುಸ್ಲಿಮನಿಗೆಲ್ಲ, ಇಸ್ಲಾಮಕ್ಕೆ ವಿರೋಧ ಇದೆ, ಕ್ರಿಶ್ಚಿಯನ್ಗೆಲ್ಲ. ಕ್ರಿಶ್ಚಾನಿಟಿಗೆ, ಕ್ರಿಶ್ಚಿಯನ್ರು ನಿಮ್ಮ ಪಾಡಿಗೆ ನೀವು ಸೇವೆ ಮಾಡಿ, ನಿಮ್ಮ ಪಾಡಿಗೆ ನೀವು ವಿದ್ಯೆ ಕಲಿಸಿ, ಅನಾಥಾಶ್ರಮ ಮಾಡಿ. ಆದರೆ ಅವರು ಕೊರಳಲ್ಲಿ ಇದ್ದಂಥ ಸಾಯಿಬಾಬಾ, ರಾಮನ, ಹನುಮಂತನ ತಾಯ್ತಾ ತೆಗೆದು ಕ್ರಾಸ್ ಯಾಕೆ ಹಾಕ್ತೀರಿ ಸರ್? ಒಂದು ನಿಮಿಷ. ಇದೇ ದೇಶಕ್ಕೆ ಕಾರಣ, ಇದೇ ದೇಶದ ಅನಾಹುತ ಕಾರಣ. ಸಿಂಪಲ್ ಆನ್ಸರ್ ಕೊಡ್ತೀನಿ, ಯಾಕಂದ್ರೆ ಬೇರೆ ಅವರು ಕವರ್ ಮಾಡಬೇಕು. ಅದಕ್ಕೆ ನಾನು ಸಿಂಪಲ್ ಆನ್ಸರ್ ಕೊಡ್ತೀನಿ. ಜಿಹಾದು ಬರೀ ನಿಮ್ಮ ಪ್ರಕಾರ ಜಿಹಾದ್ ಅಂದ್ರೆ ಬರೀ ಜಗ್ಲ ಇದಿಲ್ಲ. ನಾವು ಒಂದು ಆಸೆಯನ್ನು ನಮ್ದು ಮಾಡಿ ಸಪ್ರೆಸ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಅದು ಜಿಹಾದ್. ತಮ್ಮ ಹೆಸರೇನು ಹೇಳಿದ್ರಿ? ಅಮೀನಾ ಕೌಸರ್. ಅಮೀನಾ ಅವರೇ, ಜಾತಿ ಪದ್ಧತಿ ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅದಕ್ಕೆ ಟೆಕ್ಸ್ಟ್ ಇಟ್ಕೊಂಡು ಏನೇನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾರೆ. ವರ್ಣ ಪದ್ಧತಿ ಇಂಥ ಕಾರಣಕ್ಕೆ ಬಂತು, ಅದು ಸಮಾಜದ ಒಳ್ಳೆಯದಕ್ಕೆ ಬಂತು, ಜಾತಿ ಅನ್ನೋದಿರಲಿಲ್ಲ, ವೃತ್ತಿಗಳಿದ್ವು. ಅದು ಏನೇ ಆಗಲಿ ರೀ, ಹುಟ್ಟಿನ ಕಾರಣಕ್ಕಾಗಿ ಒಬ್ಬ ಮನುಷ್ಯನನ್ನು ಈ ದೇಶದಲ್ಲಿ, ಸಮಾಜದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅನ್ನೋದೇ ಅಂತಿಮ ಸತ್ಯ.
ಅದೇ ಅಂತಿಮ ಸತ್ಯ. ಹಾಗೆ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಅಲ್ಲದೆ ಇರೋನ್ ಕತ್ತರಿಸಲಾಗಿದೆ, ಬಾಂಬ್ ಬಿಡಲಾಗಿದೆ, ತಲೆಗೆ ಗುಂಡು ಹೊಡೆಯಲಾಗಿದೆ. ಸರ್, ಅದು ಎಲ್ಲ ಜಾತಿಯಲ್ಲಾಗಿದೆ ಇಲ್ಲ ಸರ್, ಒಂದು ಅದು ನಿಮಿಷ ಬರೀ ಇಸ್ಲಾಂದಲ್ಲಾಗಿಲ್ಲ ಇಲ್ಲ, ಬರೀ ಹೇಳೋದು ಜಿಹಾದಿಂದಾಗಿಲ್ಲ. ಕೇಳಿ. ಟೆಕ್ಸ್ಟ್ ಬುಕ್ನಲ್ಲಿ ಹಂಗಿದೆ, ಕುರಾನ್ನ ಅದರ ಅರ್ಥ ಅಲ್ಲ. ಭಗವದ್ಗೀತೆಯಲ್ಲಿ ಏನು ವರ್ಣದ ಬಗ್ಗೆ ಬೇರೆನೇ ಇದೆ, ಹಿಂಗಿರೋದಲ್ಲ. ಬುಕ್ಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಏನೇ ಹೇಳಿರಲಿ, ಗ್ರೌಂಡ್ನಲ್ಲಿ ಏನು ನಡೆದಿದೆ, ಗ್ರೌಂಡ್ನಲ್ಲಿ ಅಸ್ಪೃಶ್ಯತೆ ಇರೋದು ಸತ್ಯ. ಅದೆಲ್ಲ ಜಾತಿಯಲ್ಲಿದೆ. ಅದಕ್ಕೆ ನಾನು ಹೇಳ್ತೀನಿ, ಇವಾಗ ಸರ್ ಬಂದು ನಮ್ಮ ಪ್ರಮೋದ್ ಸರ್ ತುಂಬ ಒಳ್ಳೆ ಸಂಘಟನೆ ನಡೆಸ್ತಾ ಇದ್ದಾರೆ. ನೀವೇ ಫಸ್ಟ್ ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್? ನೀವು ಸಂಘಟನದಲ್ಲಿ ನೀವು ಬರೀ ಹಿಂದುತ್ವ ಅವ್ರು ತಗೊಳ್ಳಿ ಸಂಘಟನೆ ಮಾಡಿದ್ದನ್ನು ಎಲ್ಲ ಕನ್ನಡಿಗ ಅವ್ರಿಗೆ ತಗೊಳ್ಳಿ ಸಂಘಟನೆ ಮಾಡಿ. ಅದರಲ್ಲಿ ಮುಸ್ಲಿಮ್ಗೂ ಜಾಗ ಕೊಡಿ, ಕ್ರಿಶ್ಚಿಯನ್ಗೂ ಜಾಗ ಕೊಡಿ, ಪಾರ್ಸಿಯವ್ರಿಗೂ ಜಾಗ ಕೊಡಿ, ಬೇರೆ ಬೇರೆ ಜಾತಿಯವ್ರಿಗೂ ಜಾಗ ಕೊಟ್ಟು ನೀವೇ ಫಸ್ಟ್ ಸ್ಟೆಪ್ ತೊಗೊಳ್ಬಹುದಿಲ್ಲ ಸರ್? ಇವಾಗ ಇದಕ್ಕೆ ಇವಾಗ ನಾವು an eye for an eye makes everyone blind ಅಂತ ಹೇಳ್ತಾರೆ ಇಂಗ್ಲಿಷ್ದಲ್ಲಿ. ಇವಾಗ ನೀವೇ ಫಸ್ಟ್ ಈ ಪ್ರಶ್ನೆಯನ್ನು ಜಮಾತೆ ಇಸ್ಲಾಂಗಳು ಪ್ರಯತ್ನ ಮಾಡಿದ್ದೀರಾ? ವೈ ಓನ್ಲಿ ಇಸ್ಲಾಂ? ಬರೀ ಡೌಗಳು ನಿಂದ